ವಿಷ್ಣು ದಾದಾ ರೂಪಾಯಿ ಯಾರು ವಿಷ್ಣು ಅವರ ಹೆಸರು ಕೇಳಿದ್ರೆ ಸಾಕು ಗುರುಪು ಮೈಯಾಗ ರೋಮಾಂಚನ ಬರ್ತದೆ. ಬರ್ತಾ ಅದೇನಪ್ಪ ಇವಾಗ ವಿಷ್ಣು ವರ್ಧನ್ ಅವರನ್ನು ಕೂಡ ಎಲ್ಲ ಹೃದಯ ಮಂಡಲದಲ್ಲಿ ಸ್ಮರಿಸಿಕೊಳ್ತಾ ಇವತ್ತು ಬಹಳ ವಿಶೇಷವಾದ ದಿನ. ಯಾಕಂದ್ರೆ ಈಗಾಗಲೇ ಅವರ ಜಯಂತಿಯನ್ನ ಅವರ ಜನ್ಮದಿನದ ಅಂಗವಾಗಿ ಇವತ್ತು ಇಡೀ ರಾಜ್ಯವೇ ಇಡೀ ಕರ್ನಾಟಕ ಅವರ ಅಭಿಮಾನಿ ಬಳಗ ಇವತ್ತು ಅತ್ಯಂತ ಸಂಭ್ರಮದಿಂದ ಅವರ ಒಂದು ಜನ್ಮದಿನವನ್ನ ಆಚರಣೆಯನ್ನು ಮಾಡಿದ್ವಿ. ಇವತ್ತು ನಮ್ಮ ಇಳಕಲ್ಲದ ಮತ್ತು ಬಾಗಲಕೋಟೆ ಜಿಲ್ಲೆಯ ನಮ್ಮ ವಿಷ್ಣು ಏನು ಸೈನ್ಯ ಸಂಘಟನೆಯವರು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಅದರಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ನೀ ಬರೆದ ಕಾದಂಬರಿ ಬಹುತೇಕ ಎಲ್ಲ ನೋಡಿರಪ್ಪ. ನಾನು ನೋಡಿದ್ದೀನಿ, ನಾನೊಂದು 5 ಸಾರಿ ನೋಡಿದ್ದೀನಿ, ಒಂದು 5 ಸಾರಿ ನೋಡಿದ್ದೀನಿ. 5 ಸಾರಿ ನೀ ಬರೆದ ಕಾದಂಬರಿ 1985-86ರಲ್ಲಿ ಬಹುತೇಕ ನಾವು ಇನ್ನೂ ಅವಾಗ ಕೇವಲ 8ನೇ ಕ್ಲಾಸ್ ಓದ್ತಿದ್ವಿ. ನಾವು 8ನೇ ಕ್ಲಾಸ್ ಓದ್ತಿದ್ವಿ. ನಾನು ಈ ಒಂದು ಸಿನಿಮಾ ಬಿಡುಗಡೆ ಆದಾಗ ನಾನು ದೊಡ್ಡ ಅಭಿಮಾನಿ ವಿಷ್ಣು ವರ್ಧನ್ ಅವರು. ನಾನೇ ಒಬ್ಬ ದೊಡ್ಡ ಅಭಿಮಾನಿ. ಅದರಲ್ಲಿ ನಮ್ಮ ಭವ್ಯ ಮೇಡಮ್ ಅದಾರಲ್ಲ, ಅವರ ಅಭಿಮಾನಿ ಕೂಡ ನಾನು. ಯಾಕಂದ್ರೆ 5 ಸಾರಿ ಆ ಪಿಕ್ಚರ್ ನೋಡಿರೋದು ನೀವು ತಿಳ್ಕೊಂಡು ನನಗೆ ಎಷ್ಟು ಅಭಿಮಾನಿ ಇದೆ ಅನ್ನೋದು. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮ ಖ್ಯಾತ ನಟಿ, ಈ ರಾಜ್ಯದಿಂದ ಒಬ್ಬರು ಅಪರೂಪದ ನಟಿ ಎತ್ತಲು ತಪ್ಪ ಹಾಕಿಲ್ಲ. ಬಹಳ ವಿಶೇಷವಾದ ಸಿನಿಮಾಗಳನ್ನು ನಮ್ಮ ಕನ್ನಡ ಚಲನಚಿತ್ರಕ್ಕೆ ಕೊಟ್ಟು ಬಹಳ ಅದ್ಭುತವಾದ ನಟನೆಯನ್ನು ಗೈದಿರುವಂತಹ ಶ್ರೀಮತಿ ಭವ್ಯ ಮೇಡಮ್ ಅವರಿಗೆ ಮತ್ತು ವೇದಿಕೆ ಮೇಲೆ ಈ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪರಮಸ್ವರೂಪಿ ಗುರುಮಾತ್ರ ಸ್ವಾಮಿಗಳ ಹಾಗೂ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ದಿವ್ಯ ಪಾದ ಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆತ್ಮೀಯರು ಜಿಲ್ಲಾಧ್ಯಕ್ಷರು ವಿಷ್ಣು ಸೈನ್ಯ ಸಂಘಟನೆ ಬಾಗಲಕೋಟೆ ಚಂದ್ರು ಅಪ್ಪಾಜಿ ಅವರೇ, ರಾಜ್ಯ ಅಧ್ಯಕ್ಷರಾದಂತಹ ಆತ್ಮೀಯರಾದಂತಹ ರಾಜು ಗೌಡ್ರವರೇ, ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಒಂದು ರಸಮಂಜರೆ ಮತ್ತು ಅನೇಕ ಕಲಾವಿದರಿಗೆ ಸಾಧಕರಿಗೆ ಸನ್ಮಾನವನ್ನು ಮಾಡಿ ಏನು ಇವತ್ತು ಎಲ್ಲ ಕಲಾವಿದರಿಗೆ ಈ ವೇದಿಕೆ ಮೇಲೆ ಗುರುತಿಸುವಂಥ ಕೆಲಸ ಮಾಡ್ತಿರುವಂಥ ನಮ್ಮ ಸಿದ್ದೇಶ್ ವಿರಕ್ತಿ ಮಠ ಅವರು ಇವತ್ತು ಬಹಳ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ನಿರ್ಮಾಪಕರು. ಬಹುತೇಕ ನಾವು ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಬಹಳಷ್ಟು ಜನ ನಟರನ್ನ ಈ ಕಲಾವಿದರನ್ನು ನೋಡುವಂಥ ಸಂದರ್ಭ. ಅದರಲ್ಲಿ ನಾವು ಇದಕ್ಕೆ ಬಂದ್ರೆ ಕಲಾವಿದರ ತವರು ಅನಿಸ್ಕೊಂಡಿರುವಂತ ಯಾವ್ದಾದ್ರು ಒಂದು ಊರಿಗೆ ರಂಗಭೂಮಿ ಕಲಾವಿದರಿಂದ ಹಿಡಿದು ಅನೇಕ ಕಲಾವಿದರು ನಮ್ಮ ಹುಡುಗನ ಮತಕ್ಷೇತ್ರ ತಾವೆಲ್ಲ ಕೇಳಿರ್ಬೋದು. ಬಿ ದುತ್ತುರ್ಗಿ ಅವ್ರಿಗೆ ಕೇಳಿರಲ್ಲ. ಬಿ ದುತ್ತುರ್ಗಿ ಸಂಪತ್ತಿಗೆ ಸವಾಲನ್ನ ಪಿಕ್ಚರನ್ನ ನಾಟಕವನ್ನ ರಚಿಸಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಪತ್ತಿಗೆ ಸವಾಲನ್ನ ಇವತ್ತು ಪಿಕ್ಚರ್ ಕೊಟ್ಟಂತವರು ಬಿ ದುತ್ತುರ್ಗಿ ಅವರು. ಅಂತ ಒಂದು ಕಲಾವಿದರ ತವರು ನಡೆಸಿಕೊಂಡಿರುವಂತ ನಮ್ಮ ಹುಡುಗನ ತಾಲೂಕು, ಅದರಲ್ಲಿ ವಿಶೇಷವಾಗಿ ಇಳಕಲ್ ನಗರ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಬಹಳಷ್ಟು ಜನ ನಿರ್ಮಾಪಕರು ಕಡಿಮೆ, ನಟರು ಕಡಿಮೆ, ನಟಿಯರು ಕಡಿಮೆ. ಅದರಲ್ಲಿ ಇತ್ತೀಚೆಗೆ ಸ್ವಲ್ಪ ಜನ ಬರ್ತಾ ಇದ್ದಾರೆ, ನಮ್ಮ ಸಿದ್ದೇಶ್ ವಿನಂತಿ ಮಾಡುವಂಥವ್ರು. ಅವರಿಗೆಲ್ಲ ನಾವೇನು ಮಾಡಬೇಕು? ಪ್ರೋತ್ಸಾಹವನ್ನು ಮಾಡಬೇಕು, ಅವ್ರಿಗೆ ಪ್ರೋತ್ಸಾಹಿಸಬೇಕು. ಅವ್ರ ಪಿಕ್ಚರನ್ನು ನಾವು ನೋಡಿದ್ರೆ ಇದೀಗ ಮೊಬೈಲ್ ಮೇಡಮ್ ಹೇಳಿದ್ರಲ್ಲ, ಒಂದು ಸಿನಿಮಾ ಮಾಡಿದ್ರು ನರಗುಂದ ಬಂಡಾಯ ಅಂತೇಳಿ. ಆ ಸಿನಿಮಾ ಇವತ್ತು ಯಶಸ್ವಿ ಆಗಲಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಯಾಕಂದ್ರೆ ನಾವು ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹವನ್ನು ನಾವು ಮಾಡ್ತೀವಿ.
ಆದರೆ ನಮ್ಮ ಉತ್ತರ ಕರ್ನಾಟಕದವರಿಗೆ ನಾವು ವಿಶೇಷವಾದ ಕಾಳಜಿಯನ್ನು ವಹಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂಥ ಕರ್ತವ್ಯ ನಮ್ಮ ಉತ್ತರ ಕರ್ನಾಟಕದ ಜನತೆ ಮಾಡಬೇಕು ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇವತ್ತು ಸಿನಿಮಾ ರಂಗ ಇವತ್ತು ಏನಾದರೂ ಒಂದು ಅಸ್ತಿತ್ವದಲ್ಲಿ ಇವತ್ತು ಜೀವಂತ ಇದೆ ಅಂದ್ರೆ ಅದು ಉತ್ತರ ಕರ್ನಾಟಕವೇ ಕಾರಣ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಉತ್ತರ ಕರ್ನಾಟಕದವರೇ ಅಭಿಮಾನಿಗಳು ಬಹಳ, ವಿಷ್ಣು ಅಭಿಮಾನಿಗಳಿಂದ ಹಿಡಿದು ರಾಜ್ಕುಮಾರ್ ಅಭಿಮಾನಿಗಳಿದಾರ, ಅಂಬರೀಶ್ ಅವರ ಅಭಿಮಾನಿಗಳಿದಾರ. ಈಗ ಇತ್ತೀಚೆಗೆ ಅದಾರ್ಗಳು ಈಗ ಕಿಚ್ಚ ಬಹಳ ಮಂದಿ ಇದಾರೆ ಇತ್ತೀಚೆಗೆ. ಆದ್ರೆ ನಮ್ಮ ಕಾಲದ ಹೀರೋಯಿನ್ಗಳು ಇವರೆಲ್ಲ, ನಿಮ್ಮ ಕಾಲದ ಹೀರೋಗಳು ಬೇರೆ ಅದಾರ. ನಮ್ಮ ಕಾಲದ ಹೀರೋಯಿನಿ, ನಮ್ಮ ಕಾಲದ ಹೀರೋಗಳು. ನಿಮ್ಮ ಕಾಲದ ಹೀರೋಯಿನಿ ಬಹಳ ಮಂದಿ ಅದಾರಪ್ಪ, ಅವ್ರು ನೋಡಕ್ ಆಗೋದು ನಮಗೆ, ಅವ್ರು ಮಾಡಿ ಅದಾರ. ಆದ್ರೆ ನಮ್ಮ ಹೀರೋಯಿನಿ, ನಮ್ಮ ಕಾಲದಾಗ ಹೀರೋಗಳನ್ನ ಬೇರೆ ಹೀರೋಗಳು. ಒಂದು ಕಲೆ ಇತ್ತು, ಅವ್ರಿಗೆ ವಿಶೇಷವಾದ ಗೌರವ ಇತ್ತು ಈ ರಾಜ್ಯದಲ್ಲಿ. ಇವತ್ತು ನೋಡ್ತೀರಿ ಕಲಾವಿದರ ಹಣೆ ಬರ ಏನೇನು ಆಗ್ತಾ ಇದಾವೆ, ಏನೇನು ಅನಾಹುತಗಳು ಆಗ್ತಾ ಇದಾವ, ಅದು ಆಗಬಾರ್ದು. ಯಾಕಂದ್ರೆ ಕಲಾವಿದರಿಗೆ ಒಂದು ವಿಶೇಷವಾದ ಗೌರವ ಇತ್ತು ನಮ್ಮ ಹತ್ರ, ಅಭಿಮಾನಿಗಳ ಹತ್ರ. ಆ ಗೌರವವನ್ನು ಉಳಿಸಿಕೊಂಡು ಇವತ್ತು ಅಭಿಮಾನಿಗಳಿಗೆ ಇವತ್ತು ಒಬ್ಬ ನಟ ಆಗಿ ಇವತ್ತು ಯಾವ ರೀತಿ ಇವತ್ತು ಸಾರ್ವಜನಿಕ ರಂಗದಲ್ಲಿ ಅವರು ಕಲಾವಿದರಾಗಿ ಇವತ್ತು ನಡೆಸಿದಂಥವರು, ಅದು ವಿಶೇಷವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಮಾತನ್ನು ಬಹಳ ಹೆಮ್ಮೆ ಇಚ್ಛೆ. ಯಾಕಂದ್ರೆ ಅವ್ರ ಬಗ್ಗೆ ಎಷ್ಟು ಹೋಗಿದ್ರು ಕಡಿಮೆ ನಾವು. ಯಾಕಂದ್ರೆ ಬಹಳ ವಿಶೇಷವಾದ ಹೃದಯವಂತರು. ನಾನು ಅವ್ರಿಗೆ ಭೇಟಿಯಾಗಿದ್ದೆ ಅನೇಕ ಸಂದರ್ಭದಲ್ಲಿ. ನಾನು ನಮ್ಮ ತಂದೆಯವ್ರ ಜೊತೆಗೆ ನಾನು ಭೇಟಿಯಾಗಿದ್ದೀನಿ. ಅಂಬರೀಷ್ ಅವರಂತೂ ನಮಗೆ ಬಹಳ ಆತ್ಮ ಇದ್ರು. ಯಾಕಂದ್ರೆ ನನ್ನ ಜೊತೆಗೆ ಬಹಳ ಹತ್ತಿರದ ಒಟ್ಟಾಟ ನಮ್ಮ ಹುಡುಗನ ತಾಲೂಕಿಗೆ ಒಂದು 2-3 ಸಲ ನಾನೇ ಕರ್ಕೊಂಡು ಬಂದಿದ್ದೆ ಅವ್ರಿಗೆ, ಅಂಬರೀಷ್ ಅವರಿಗೆ. ಮತ್ತು ಅಂಥ ಒಬ್ಬ ಕಲಾವಿದರು ನಮ್ಮ ಹಿಂದಿನ ಕಾಲದಲ್ಲಿ ಇದ್ದರು. ಆದರೆ ಇತ್ತೀಚೆಗೆ ನೋಡ್ತಾ ಇದ್ರಿ ಅದು. ಆದರೆ ನಾನು ವಿನಂತಿ ಮಾಡ್ಕೊಳ್ಳೋದು ಅಭಿಮಾನಿಗಳ ಹತ್ರ, ನೀವು ಕಲಾಭಿಮಾನಿಗಳಾಗಿ ಕಲಾ ಪ್ರೋತ್ಸಾಹವನ್ನು ಮಾಡಿರಿ. ಆದ್ರೆ ಕಲಾವಿದರು ತಪ್ಪು ಮಾಡ್ತಾರಂತೇಳಿ ನೀವು ಕೂಡ ತಪ್ಪು ಮಾಡಕ್ಕೆ ಹೋಗ್ಬಾರ್ರಿ ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೋ ಆ ರಂಗಕ್ಕೆ ಕಳಂಕ ತರ್ತಾ ಇದ್ದಾರೆ ಇವತ್ತು ಕೆಲವಷ್ಟು ಜನ. ಅಂಥವ್ರಿಗೆ ನಾವು ಬೆಂಬಲ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಒಂದು ನಿರ್ಣಾವಳಿ ಮನುಷ್ಯನಿಗೆ ಹೇಳ್ತಾರೆ, ಕ್ಯಾರೆಕ್ಟರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ ಅನ್ನೋದು ಬಹಳ ದೊಡ್ಡ ಗೌರವ ಕೊಡುವಂಥದ್ದು. ಅದನ್ನು ನಾವು ಉಳಿಸ್ಕೊಂಡು ನಡೆಯುವಂಥವ್ರಾಗಬೇಕು. ಇವತ್ತೇನು ನಮ್ಮ ಸಿದ್ದೇಶ್ ವಿರಕ್ತಿ ಮಠವರು ಏನು ಇವತ್ತು ಮತ್ತೊಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ನಮ್ಮ ಗದಗ್ನವ್ರೆ ಅವ್ರಿಗೆ ನಾವೆಲ್ಲರೂ ಕೂಡಿ ನಾವು ಅವರಿಗೆ ಬೆಂಬಲವನ್ನು ಕೊಡೋಣ. ಖಂಡಿತವಾಗಿ ಬರೋ ದಿನಗಳಲ್ಲಿ ಈ ರಾಜ್ಯದ ಕರ್ನಾಟಕ ಕನ್ನಡದ ಏನು ಸ್ಯಾಂಡಲ್ವುಡ್ ಏನು ನಾವು ಚಿತ್ರರಂಗ ಅಂತ ಹೇಳ್ತೀವಿ, ಅದರಲ್ಲಿ ಒಬ್ಬ ಅತ್ಯಂತ ಶ್ರೇಷ್ಠ ನಿರ್ಮಾಪಕರಾಗಿ ಅವರು ಹೊರ ಹೋಗಲಿ ಅಂತೇಳಿ ಇವತ್ತು ಈ ವೇದಿಕೆ ಮುಖಾಂತರ ಅವರು ಹಾರೈಕೆಯನ್ನು ಹಾರೈಸ್ತಾರೆ. ನಮ್ಮ ಪೂಜ್ಯರ ಆಶೀರ್ವಾದ ಕೂಡ ಅವ್ರಿಗೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಕೆಯನ್ನು ಹಾರೈಸಿ, ಇವತ್ತೇನು ನಮ್ಮ ರಾಜು ಗೌಡರು ಬಹಳ ದಿವಸದಿಂದ ಒಂದು ಹೋರಾಟ ನಡೆಸಿದ್ದಾರೆ. ಅವರು ವಿಷ್ಣುವರ್ಧನ್ ಅವರ ಸಮಾಧಿ ಇವತ್ತೇನು ಆಗಿದೆ ಅದನ್ನ ಅವರ ಸಂಘಟನೆಗೆ ವಶಕ್ಕೆ ಕೊಡಬೇಕಾಗಿದೆ. ಬಹುತೇಕ ಅದರ ಬಹುದಿನದ ಬೇಡಿಕೆ ಇವತ್ತು ಮೈಸೂರಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ವಿಷ್ಣುವರ್ಧನ್ ಅವರ ಒಂದು ಇದಕ್ಕೆ ಜಾಗೆಯನ್ನು ಕೊಟ್ಟಿದ್ದಾರೆ. ಆದರೆ ಅದು ಬೆಂಗಳೂರಿನಲ್ಲಿ ಕೂಡ ಕೊಡಬೇಕು ಅನ್ನೋದು ಅವರ ಒತ್ತಡ ಇದೆ. ನಾನು ಕಳೆದ ಬೇರೆ ಕೂಡ ಇದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೆ ರಾಜು ಗೌಡರಿಗೆ, ಖಂಡಿತವಾಗಿ ನಾನು ನಿಮ್ಮ ಜೊತೆಗೆ ಇರ್ತೀನಿ, ನಮ್ಮ ಸರ್ಕಾರ ಬಂದೇ ಬರುತ್ತೆ, ನಾನು ನಿಮ್ಮ ಜೊತೆಗೆ ಅದನ್ನು ನಿಂತ್ಕೊಂಡು ಆ ಕಾರ್ಯವನ್ನು ನೆರವೇರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಈಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ಅವರಿಗೆ ಬುಧವಾರ ಟೈಮ್ ಕೊಡ್ತೀನಿ. ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ನಾನು ಅದನ್ನ ನಿಮ್ಗೆ ಅನುಮತಿಯನ್ನು ಕೊಡಿಸುವಂತ ಕೆಲಸ ನಾನು ಖಂಡಿತವಾಗಿ ಮಾಡ್ತೀನಿ ಅನ್ನೋ ಮಾತನ್ನು ಇದು ರಾಜಕೀಯ ಭಾಷಣ ಅಲ್ಲ, ಇದು ಒಬ್ಬ ವಿಷ್ಣುವರ್ಧನ್ನ ಅಭಿಮಾನಿಯಾಗಿ ನಾನು ಕೊಡುವಂತ ಮಾತನ್ನು ನಾವು ಮಾತನ್ನು ವೇದಿಕೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ರಾಜಕೀಯ ಭಾಷಣ ಭಾಳ ಮಾಡ್ತೀವಿ, ಆದರೆ ಯಾವುದೂ ಸುಳ್ಳು ಹೇಳೋದ್ರಿಂದ ನನಗೆ ಸ್ವಭಾವನೇ ಇಲ್ಲ. ಯಾಕಂದ್ರೆ ಸುಳ್ಳು ಹೇಳಿ ಚಪ್ಪಾಳೆ ಹೊಡಿಸ್ಕೊಂಡು ಹೋಗುವಂಥ ಮನುಷ್ಯ ನಾನಲ್ಲ. ಯಾಕಂದ್ರೆ ನಾನು ಏನಿದ್ರು ಆಗತ್ತ ಇಲ್ಲ ಹೌದು ಹೌದು
ಇಷ್ಟೇ ನನಗೆ ಬರೋದು. ಅದಕ್ಕೆ ಖಂಡಿತವಾಗಿ ಅವರ ಒಂದು ಬೇಡಿಕೆ ಬಹಳ ನ್ಯಾಯಯುತವಾದ ಬೇಡಿಕೆ ಇದೆ. ಯಾಕಂದ್ರೆ ತಪ್ಪಲ್ಲ ಕೇಳ್ತಾ ಇದ್ದಾರೆ, ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಈಗ ಅವರು ಸಮಾಜ ಜಾಗೆಯನ್ನು ಕೊಡಬೇಕು 10 ಕೋಟಿ ಜಾಗೆಯನ್ನು ಕೇಳಿದ್ದಾರೆ. ಅದರ ಖಂಡಿತವಾಗಿ ಅದನ್ನು ಒಪ್ಪಿಸಿ, ನಾನು ಮುಖ್ಯಮಂತ್ರಿಗಳನ್ನು ಒಪ್ಪಿಸಿ ಕೊಡಿಸುವಂತ ಜವಾಬ್ದಾರಿ ನಾನು ತೆಗೆದುಕೊಳ್ತೀನಿ ಅನ್ನೋ ಮಾತನ್ನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಇವತ್ತು ಕಲಾವಿದರು ಈ ರಾಜ್ಯದಲ್ಲಿ ಇವತ್ತು ಅವರು ಇರಬೇಕು. ಯಾಕಂದ್ರೆ ನಮ್ಮ ಕಲಾವಿದರು ಇದ್ದಾಗ ನಾವು ಇವತ್ತು ಏನಾದರೂ ಇವತ್ತು ಒಂದು ಚಿತ್ರವನ್ನು ನೋಡೋದಕ್ಕೆ ಸಾಧ್ಯ, ಒಂದು ನಾಟಕ ನೋಡೋದಕ್ಕೆ ಸಾಧ್ಯ. ಅಂತ ಕಲಾವಿದರನ್ನ ಪ್ರೋತ್ಸಾಹಿಸುವಂಥ ಕೆಲಸ ನಮ್ಮದರಿಂದ ಆಗಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ನನಗೆ ಇನ್ನೊಂದು ಕಾರ್ಯಕ್ರಮ ಇತ್ತು, ಆದ್ರೆ ಇಲ್ಕಲ್ನಲ್ಲಿ ಸರ್ಕಲ್ ಆಗಬೇಕು. ಈಗಾಗಲೇ ನಮ್ಮ ಚಂದ್ರು ಅಪ್ಪಾಜಿ ಅವರಿಗೆ ನಾನು ಮಾತು ಕೊಟ್ಟಿದ್ದೀನಿ. ಅದರ ಖಂಡಿತವಾಗಿ ಒಂದು ವಿಷ್ಣುವರ್ಧನ್ ಅವರ ಒಂದು ಮೂರ್ತಿ ಕೂಡ ನಾನೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿ, ಅದು ನೀವು ಕಂಚಿಂದ ಮಾಡಿಸ್ತೀರೋ ಅಥವಾ ನೀವು ಯಾವ ಮಾಡಿಸ್ತೀರಿ ಅಂತೀರಿ, ಒಂದು ಮೂರ್ತಿಯನ್ನ ನಾನು ವಿಷ್ಣುವರ್ಧನ ಮೂರ್ತಿಯನ್ನು ಇಲ್ಕಲ್ನಲ್ಲಿ ಬರೋ ವರ್ಷ ಅವರ ಜಯಂತಿಯನ್ನು ನಾವು ಅಲ್ಲೇ ಮಾಡೋಣ. ನಾನು ಓದ್ಸಂಗೆ ಹೇಳಿದ್ದೆ, ಆದ್ರೆ ಯಾಕೋ ನಮ್ಮ ಚಂದ್ರು ಅಪ್ಪಾಜಿಯವರು ಅದಕ್ಕೆ ಲಕ್ಷ್ಯ ಕೊಡಲಿಲ್ಲ. ಈಗಾಗಲೇ ಅವರು ಆ ಜಾಗೆಗೆ ಒಂದು ಸರ್ಕಲ್ ಅನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಅದರ ಮೂರ್ತಿಯನ್ನ ನಾವು ಬರೋ ವರ್ಷ ಖಂಡಿತವಾಗಿ ಆ ಉದ್ಘಾಟನೆಯನ್ನ ಭವ್ಯ ಮೇಡಮ್ ಅವರ ಬಂದು ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಅವರೇ ಬಂದು ಉದ್ಘಾಟನೆ ಮಾಡಲಿ, ಆ ಒಂದು ಮೂರ್ತಿಯನ್ನ ಪ್ರತಿಷ್ಠಾನವನ್ನು ಮಾಡೋಣ ಅನ್ನೋ ಮಾತನ್ನ ಹೇಳಿ ನಾನು ಹೆಚ್ಚಿಗೆ ಸಮಯಕ್ಕೆ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ನಮ್ಮ ಸಿದ್ದೇಶ್ ವಿರಕ್ತಿ ಕೊಟ್ಟವರು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದಾರೆ. ಪಾಪ ಅವರು ತಮಗಾಗಿ ಸ್ವಂತ ದುಡ್ಡನ್ನು ಖರ್ಚು ಮಾಡಿಕೊಂಡು ಇವತ್ತು ಕಲಾವಿದರ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅವರು ನಮ್ಮ ಮೇಡಮ್ ಹೇಳಿದ್ರು, ಬಹಳಷ್ಟು ಪಿಕ್ಚರ್ ಮಾಡಿದ್ರು, 10-12 ಪಿಕ್ಚರ್ ವಿಷ್ಣುವರ್ಧನ್ ಅವ್ರ ಜೊತೆಗೆ ಎಲ್ಲ ಚೆನ್ನಾಗಿರ್ತವ್ರು. ಕಲಾವಿದರದ್ದು ಕೊನೆಗೆ ಏನಾಗುತ್ತೆ ಅಂದ್ರೆ ನಾನು ಬಹಳಷ್ಟು ಜನ ಹತ್ತಿರದಿಂದ ಬಂದೆ. ಯಾಕಂದ್ರೆ ಒಂದು ಕಾಲ ನಡೆಯುವಂತಾಗಿ ಬಹಳ ಚೆನ್ನಾಗಿರ್ತೈತಿ, ಆದ್ರೆ ಆಮೇಲೆ ಬಹಳ ಕಷ್ಟದ ಜೀವನವನ್ನ ಇವತ್ತು ಕಲಾವಿದರು ನಡೆಸ್ತಾರೆ ಜೀವನವನ್ನ. ಯಾಕಂದ್ರೆ ನಾನು ಇಳಕಲ್ನಲ್ಲಿ ನಮ್ಮ ರಂಗಭೂಮಿ ಕಲಾವಿದರಿದ್ದಾರೆ, ಅನೇಕ ಜನ ಕಲಾವಿದರನ್ನ ನಾನು ಕಣ್ಣಾರೆ ನೋಡಿದಂಥದ್ದು. ಅವರ ಪರಿಸ್ಥಿತಿಗಳು ಸರಿ ಇರೋದಿಲ್ಲ. ಅದಕ್ಕೆ ನಾವು ಕಲಾಭಿಮಾನಿಗಳು ಅನಿಸ್ಕೊಂಡವರು ನಮ್ಮ ಮನ ದರದಿಂದ ಅವರಿಗೆ ನಾವು ಇವತ್ತು ಬೆಂಬಲಿಸಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಸಿದ್ದೇಶ್ವರಿಗೆ ಒಂದು ಭರವಸೆ ಕೊಡ್ತೇನೆ, ನಿಮ್ಮ ಜೊತೆಗೆ ಉತ್ತರ ಕರ್ನಾಟಕದಿಂದ ನಾನು ನಿಮ್ಮ ಜೊತೆಗೆ ನಿಲ್ತೀನಿ, ತರುಮನದಿಂದ ನೀವು ಮುಂದುವರಿರಿ ಅನ್ನೋ ಮಾತನ್ನ ನಾನು ಸಿದ್ದೇಶ್ವರರಿಗೆ ನಾನು ಬೆಂಬಲವನ್ನು ಸೂಚಿಸುತ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ಇಲ್ಕಲಿಗೆ ಇವತ್ತು ನಮ್ಮ ತಾಲೂಕಿನ ನಮ್ಮ ಭವ್ಯ ಮೇಡಮ್ ಬಂದಿತ್ತು. ಯಾಕಂದ್ರೆ ಅವ್ರ ಜೊತೆಗೆ ವೇದಿಕೆ ಹಂಚಿಕೊಳ್ಳುವಂತ ಭಾಗ್ಯ ಕೂಡ ನಮಗೆ ಸಿಗ್ತದೆ. ಯಾಕಂದ್ರೆ ಅವರು ನಮ್ಮ ಹೀರೋಯಿನ್ ಆಗಿದ್ರು, ಅದಕ್ಕೆ ಹೇಳ್ತೀನಿ ನಾವು, ಅವಾಗ ಹೀರೋಯಿನ್ ಆಗಿದ್ರು. ಇವತ್ತು ಅವ್ರ ಜೊತೆಗೆ ನಾನು ಮಗ ಕುತ್ಕೊಂಡು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ಸಿಗ್ತಲ್ಲ ಅಂತ ಹಿರಿಯ ನಟಿಯವರ ಜೊತೆಗೆ ಅದು ನನ್ನ ಭಾಗ್ಯ ಅನ್ನೋ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ನಮ್ಮ ಚಂದ್ರು ಅಪ್ಪಾಜಿ ಮತ್ತು ಅವರ ಸಂಘಟನೆ ವಿಷ್ಣು ಸೇವೆ ಸಂಘಟನೆಯವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಅರ್ಪಿಸಿ, ಮತ್ತು ಇಲ್ಲಿ ಭಾಗವಹಿಸುವಂತ ಎಲ್ಲ ಕಲಾಭಿಮಾನಿಗಳಿಗೆ ಈ ಕಾರ್ಯಕ್ರಮ ತಾವೆಲ್ಲ ನೋಡಿ ಹೋಗ್ಬೇಕು. ಯಾಕಂದ್ರೆ ಬಹಳ ಅದ್ಭುತವಾಗಿ ಅವರು ಕೆಲವಷ್ಟು ಏನು ರಸಮಂಜರಿ ಕಾರ್ಯಕ್ರಮ ಅನೇಕ ಕಲಾವಿದರು ಕರೆಸಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ತಾವೆಲ್ಲ ಅದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ, ಯಾವುದೇ ಗೊಂದಲ ಗಲಾಟೆಗಳಾದರೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಒಂದನ್ನು ಮತ್ತೆ ನಮ್ಮ ಸಿದ್ದನಕುಳದ ಪೂಜಾರಿಗೆ ಕೊಡ್ತಾರೆ. ಬಹುತೇಕ ಯಾವುದಾದ್ರೂ ಒಂದು ಮಠ ಕಲಾವಿದರಿಗೆ ಪ್ರೋತ್ಸಾಹ, ವಿಶೇಷವಾಗಿ ಚಲನಚಿತ್ರ, ರಂಗಭೂಮಿ, ಜಾನಪದ ಸಾಹಿತ್ಯ, ಸಂಗೀತಗಾರರಿಗೆ, ಸಾಹಿತಿಗಳಿಗೆ ಇವತ್ತು ಪ್ರೋತ್ಸಾಹಿಸುವಂತ ಮಠ ಯಾವುದಾದ್ರು ಇದ್ರೆ ಅದು ನಮ್ಮ ಸಿದ್ದನಕುಳದ ಸಿದ್ದಪ್ಪಚ್ಚನ ಮಠ, ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು. ಅವರೊಂದು ಕನಸೈತಿ ಏನು ಅಂದ್ರೆ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವವನ್ನು ಮಾಡ್ತಾರೆ ಪ್ರತಿ ವರ್ಷ. ನಮ್ಮ ಸಿದ್ದನಕುಳದಲ್ಲಿ ಜನವರಿ 14, 15, 16 3 ದಿವಸ
ಬಹಳ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾಕಂದ್ರೆ ಅನೇಕ ನಾಡಿನ ನಮ್ಮ ಉತ್ತರ ಕರ್ನಾಟಕದವರೇ ಹೆಚ್ಚಿನ ಕಲಾವಿದರು ಇರ್ತಾರೆ. ಅನೇಕ ಸಿನಿಮಾ ಮಾಡಿದವರು ನಮ್ಮ ಅಜ್ಜಾರು ಪಿಕ್ಚರ್ ಮಾಡ್ಯಾರ ನೋಡ್ರಿ, ಇಲ್ಲ ಹಾಡಾನು ಹಾಡ್ಯಾರ ಅವರು, ಅನೇಕ ಹಾಡಾನು ಹಾಡ್ಯಾರ. ಅವರು ಕಲಾವಿದರ ಬಗ್ಗೆ ವಿಶೇಷ ಒಂದು ಕಾಳಜಿ ಇರುವಂಥ ಪೂಜ್ಯರು. ಅವರು ಈ ವರ್ಷ ಕೂಡ ಬಹಳ ವಿಶೇಷವಾಗಿ ಸಿದ್ಧಶ್ರೀ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇಲ್ಲಿ ವೇದಿಕೆ ಮೇಲೆ ಕೂತಂಥ ಎಲ್ಲ ಅತಿಥಿಗಳಿಗೆ ನಾವು ವಿನಂತಿ ಮಾಡ್ಕೊಳ್ತೇನೆ, ಆ ಕಾರ್ಯಕ್ರಮದಲ್ಲಿ ತಾವು ಕೂಡ ಕಲಾವಿದರು ಭಾಗವಹಿಸಬೇಕು. ಯಾಕಂದ್ರೆ ಅನೇಕ ಜನ ಸಣ್ಣ ಪುಟ್ಟ ಕಲಾವಿದರಿಗೆ ಪ್ರೋತ್ಸಾಹ ಮಾಡೋದು, ದೊಡ್ಡ ದೊಡ್ಡ ಕಲಾವಿದರು ಹೆಂಗಾರು ಬೆಳೀತಾರೆ, ಆ ಸಣ್ಣ ಪುಟ್ಟ ಕಲಾವಿದರಿಗೆ ಕೂಡ ಬೆಳೆಸುವಂಥ ಕೆಲಸ ಇವತ್ತು ಯಾರಾದರೂ ಮಾಡ್ತಿದ್ರೆ ಅದು ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಸಿದ್ಧಶ್ರೀ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ನಾವೆಲ್ಲ ಆಗಮಿಸಬೇಕು, ಆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ನಮಗೆಲ್ಲರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸಿದ್ದೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.